ರಾಜ್ಯದ ಜನರಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿರುವಂತಹ ಇಶ್ಯೂ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸರ್ವೇಕ್ಷಣಾ ವರದಿ ಅರ್ಥಾತ್ ಜಾತಿ ಗಣತಿ ಇವತ್ತು ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪುತ್ತಾ ಜಾತಿ ಗಣತಿ ದಂಗಲ್ ಅನ್ನೋ ಪ್ರಶ್ನೆಯ ಮಧ್ಯೆನೇ ನಾವು ಯಾವಾಗ ಈ ಕಾಸ್ಟ್ ಸೆನ್ಸಸ್ ಬಗ್ಗೆ ಮಾತಾಡ್ತಾ ಇದ್ವಿ ಒಂದು 4 ಜನ ನಿಂತ್ಕೊಂಡು ಮಾತಾಡಿದಾಗಲೂ ನಿಮ್ಮನೆಗೆ ಬಂದಿದ್ರಾ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ಬಂದಿಲ್ಲ ಅನ್ನೋ ಉತ್ತರ ಬಹುತೇಕ ಬರ್ತಾ ಇತ್ತು. ಇದೇ ಪ್ರಶ್ನೆಯನ್ನು ರಾಜ್ಯದ ಜನರ ಮುಂದೆ ಕೂಡ ನಾವು ಇಟ್ಟಿದ್ದೀವಿ. ರಾಜ್ಯದ ಜನ ಏನು ಹೇಳಿದ್ದಾರೆ ಜಾತಿ ಗಣತಿಗೆ ಅಂತ 2015ರಿಂದ ಬಂದಿದ್ರಾ, ಸಿಬ್ಬಂದಿಗಳಿರ್ಬೋದು, ಅಧಿಕಾರಿಗಳ ವರ್ಗ ಇರ್ಬೋದು, 10 ಕ್ವೆಶ್ಚನ್ಗಳನ್ನು ಕೇಳಿದ್ರಾ ಅನ್ನೋ ಪ್ರಶ್ನೆಯನ್ನು ಇಟ್ಟಾಗ ಅವ್ರು ಕೊಟ್ಟಂತಹ ಉತ್ತರ ಏನು ಅನ್ನೋದು ಕೂಡ ನಮಗೆ ಸಿಕ್ಕಿದೆ. ಅದನ್ನು ಕೂಡ ತೋರಿಸ್ತೀವಿ. ಕೇವಲ ಬೆರಳೆಣಿಕೆಯಷ್ಟು ಸ್ಯಾಂಪಲ್ಗಳನ್ನು ನಾವು ಕಲೆಕ್ಟ್ ಮಾಡಿಲ್ಲ. ರಾಜ್ಯದ ಮೂಲೆಯಲ್ಲಿರುವಂತಹ ಕಟ್ಟಕಡೆಯ ಹಳ್ಳಿಗೂ ಕೂಡ ಹೋಗಿ ಕೇಳಿದ್ದೀವಿ. ಬಂದಿದ್ರಾ ಅಧಿಕಾರಿಗಳು, ಕೇಳಿದ್ರಾ ಪ್ರಶ್ನೆಯನ್ನ ಅಂತ ಕೊಟ್ಟಿರುವಂತಹ ಉತ್ತರದ ಹೈಲೈಟ್ಸನ್ನು ಅಂದರೆ ಇಡೀ ಇಶ್ಯೂನ ಜಸ್ಟ್ ಜನರ ನಾಡಿ ಮಿಡಿತ ಏನು ಅನ್ನೋದನ್ನು ನಾವು ಹೇಳ್ತಾ ಹೋಗ್ತೀವಿ. ನಿಮಗೆ ವರದಿ ಸಂಚಲನ ಕಾರಣ ಆಗ್ತಾ ಇದೆ. ಸರ್ಕಾರ ಹೇಳ್ತಾ ಇದೆ ನಾವು 94% ಅಷ್ಟು ಜನರನ್ನು ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಅಂತ. 94%, ಅರ್ಥಾತ್ 5,94,00,000 ಜನರ ಹತ್ರ ನಾವು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿದ್ದೀವಿ ಅನ್ನೋದು ಅವ್ರ ಮಾತು. ನಿಜವಾಗ್ಲೂ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿದ್ದಾರಾ? ಬೆಂಗಳೂರಿನಲ್ಲಿ ನಮಗೆ ಗೊತ್ತಿರೋ ಹಾಗೆ 1,40,00,000 ಪಾಪ್ಯುಲೇಷನ್ ಇದೆ. ಇಲ್ಲಿ ಎಷ್ಟು ಜನರನ್ನು ಹೋಗಿ ಮಾತಾಡಿಸಿದ್ರು? ಯಾಕಂದರೆ ಜಾತಿ ಗಣತಿದು ವರದಿ ಈಗ ಸೋರಿಕೆ ಆಗ್ತಾ ಇದೆಯಲ್ಲ, ಅದರಲ್ಲೆಲ್ಲ ನಗರವಾಸಿಗಳಲ್ಲಿ ಮುಸ್ಲಿಮರು ಜಾಸ್ತಿ, ಇವ್ರು ಜಾಸ್ತಿ, ಈ ಕಮ್ಯುನಿಟಿ ಜಾಸ್ತಿ, ಆ ಕಮ್ಯುನಿಟಿ ಜಾಸ್ತಿ ಅಂತ ನಂಬರ್ಸನ್ನು ನಾವು ನೋಡ್ತಾ ಇದ್ದೀವಿ. ನಂಬರ್ಸ್ ಹೆಂಗಿಂದ ಬಂತು? ಸುಮ್ಮನೆ ನ್ಯೂಮರಿಕಲ್ ಡೇಟಾನ ಇದು? ಅಂದರೆ ಕೇವಲ ಅಂಕಿ ಅಂಶನ ಇದು? ಅಂಕಿ ಅಂಶದ ಹಿಂದೆ ಯಾವ್ಯಾವ ವ್ಯಕ್ತಿಗಳು ಯಾವ್ಯಾವ ಕಸಬಲ್ಲಿದ್ದಾರೆ, ಯಾವ ಕಾಸ್ಟ್ ಅವರಾಗಿದ್ದಾರೆ ಅದನ್ನು ತೆಗೆಸೋ ಕೆಲಸ ಆಗಿದೆಯಾ? ಡೀಟೇಲ್ಸ್ ನೋಡೋಣ. ಈ ಜಾತಿ ಗಣತಿ ವಿಚಾರ ಬಂದಾಗಲೆಲ್ಲ ವಿಪಕ್ಷಗಳು ಮತ್ತು ಆಡಳಿತ ಪಕ್ಷದ ಕೆಲವರು ಹೇಳ್ತಾ ಇದ್ದಿದ್ದು ಇದೊಂದು ಅವೈಜ್ಞಾನಿಕ ಸಮೀಕ್ಷೆ ಅಂತ ಹೇಳಿ. ಹಾಗಾದ್ರೆ ನಿಜಕ್ಕೂ ಕೂಡ ಇದು ವೈಜ್ಞಾನಿಕನ ಅವೈಜ್ಞಾನಿಕ ಸಮೀಕ್ಷೆನ ಅಂಥೇಳಿ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಇಳಿದಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳು ಕೂಡ ಗೊತ್ತಾಗಿದೆ. ಮೊದಲನೇದಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪಬ್ಲಿಕ್ ಟಿವಿ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮೀಕ್ಷೆಯನ್ನು ಮಾಡಿರುವಂಥದ್ದು. ಹಾಗಾದ್ರೆ ಈ ಸಮೀಕ್ಷೆಯಲ್ಲಿ ಜನ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಜಾತಿ ಗಣತಿ ಮಾಡಲಾಗಿದೆಯಾ? ಮಲ್ಲೇಶ್ವರಂನ ವಾರ್ಡ್ನ ಜನರು ಹಾಗಾದ್ರೆ ಜಾತಿ ಗಣತಿ ವಿಚಾರಕ್ಕೆ ಹೇಳ್ತಾ ಇರೋದೇನು? ಮಲ್ಲೇಶ್ವರಂನಲ್ಲಿ ಜಾತಿ ಗಣತಿ ಸಮೀಕ್ಷೆಯೇ ಆಗಿಲ್ವಾ? ಜಾತಿ ಗಣತಿಯ ಅಸಲಿ ಸತ್ಯವನ್ನ ಸಿಲಿಕಾನ್ ಸಿಟಿ ಜನ ಬಿಚ್ಚಿಟ್ಟಿದ್ದಾರೆ. ಸರ್ವೆ ಅಧಿಕಾರಿಗಳು ಮನೆಗೆ ಬಂದಿಲ್ಲ ಅನ್ನೋದನ್ನ ಬಯಲು ಮಾಡಿದ್ದಾರೆ. 30ರಿಂದ 40 ವರ್ಷಗಳಿಂದ ಮಲ್ಲೇಶ್ವರಂನಲ್ಲಿ ವಾಸಿಸ್ತಾ ಇರುವಂತಹ ಜನರು ಸತ್ಯವನ್ನ ಹೇಳಿದ್ದಾರೆ. ಹಾಗಾದ್ರೆ ಪಬ್ಲಿಕ್ ಟಿವಿಯ ಅತಿ ದೊಡ್ಡ ರಿಯಾಲಿಟಿ ಚೆಕ್ನಲ್ಲಿ ಮಲ್ಲೇಶ್ವರಂನ ಜನ ಹೇಳಿದ್ದೇನು? ಹಾಗಾದ್ರೆ ಮಲ್ಲೇಶ್ವರಂನ ಜನ ಏನ್ ಹೇಳಿದ್ದಾರೆ? ಓಲ್ಡ್ ಬ್ಯಾಂಗ್ಳೂರ್ನ ಸೊಗಡಿರೋದೇ ಅಲ್ಲಿ. ಸೊ 50-60 ವರ್ಷದಿಂದ ಇರುವಂತಹ ನಗರವಾಸಿಗಳು ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಜಾತಿ ಗಣತಿ ಅಧಿಕಾರಿಗಳು ಬಂದಿದ್ರಾ, ಏನಾದರೂ ಸಮೀಕ್ಷೆ ಮಾಡಿದ್ರಾ? 2015ರಲ್ಲೂ ಬಂದಿರಲಿಲ್ಲ ನನಗೆ. ಜಾತಿ ಗಣತಿ ಬಗ್ಗೆ ಏನಾಗ್ತಾ ಇದೆ, ಪ್ರತಿ ಮನೆಗೂ ಹೋಗಿದ್ದೀವಿ, ಸರ್ವೆ ಮಾಡಿದ್ದೀವಿ, ಸಮೀಕ್ಷೆ ಮಾಡಿದ್ದೀವಿ ಅಂತೇಳಿ ರಾಜ್ಯ ಸರ್ಕಾರದ ಮತ್ತೆ ಆಯೋಗದವರು ಹೇಳ್ತಾ ಇದ್ದಾರೆ. ಬಂದಿದ್ದಿಲ್ಲ. ಓಕೆ, ನಮ್ಮ ಮನೆಗೆ ಬಂದಿಲ್ಲ. ಎಷ್ಟು ವರ್ಷದಿಂದ ಮಲ್ಲೇಶ್ವರಂ ವಾಸ ಇದ್ದೀರಾ? ನಾನು 10 ವರ್ಷ ಮೊದಲು ಮೈಸೂರಲ್ಲಿ ಇದ್ದೀನಿ. 10 ವರ್ಷದ ಮೇಲೆ ಇದ್ದೀನಿ. ಮೋರ್ ದನ್ 10 ಇಯರ್ಸ್. ಹೌದು, 10 ಇಯರ್ಸ್ ಮೇಲೆ ಇದ್ದೀನಿ. ಬಂದಿಲ್ಲ, ಖಂಡಿತ ಬಂದಿಲ್ಲ. ಜಾತಿ ಗಣತಿ ಅಧಿಕಾರಿಗಳೇನಾದ್ರು ಮನೆಗೆ ಬಂದಿದ್ರಾ? ಜಾತಿ ಗಣತಿ ಸರ್ವೆ ಏನಾದ್ರು ಮಾಡಿದ್ರಾ? ಏನಿಲ್ಲ, ಯಾರು ಏನು ಮಾಡಿಲ್ಲ. 2015ರಲ್ಲಿ ಜಾತಿ ಗಣತಿ ಸರ್ವೆ ಆಗಿದೆ, ಮಾಡಿದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಮನೆಗೆ ಬಂದಿದ್ರಾ? ಬಂದಿದ್ದೀರಾ? ನನಗೆ ಜ್ಞಾಪಕ ಇಲ್ಲ. 2015 ಬಂದಿಲ್ಲ. ಎಷ್ಟು ವರ್ಷದಿಂದ ಇಲ್ಲಿ ವಾಸ ಇದ್ದೀರಾ? ನಾವಾ 50 ವರ್ಷ. 50 ವರ್ಷ. ಯಾರಾದರೂ ಬಂದಿದ್ರ ಅಧಿಕಾರಿಗಳು? ಇಲ್ಲಪ್ಪ, ಯಾರು ಬಂದಿಲ್ಲ. ಏನೂ ಕೇಳಿಲ್ಲ. ಸರ್ವೆ ಮಾಡಿದೀವಿ ಅಂತ ಹೇಳಿದ್ರೆ ಹಾಗಾಗಿ ಇಲ್ಲಪ್ಪ, ವಾಸ ಇದ್ದಾರೆ ಸರ್? ನಾವಿಲ್ಲ, 15 ವರ್ಷದಿಂದ ಇದ್ದೀವಿ. ಯಾವುದು ಮಲ್ಲೇಶ್ವರಮಲ್ಲಿ? ಮಲ್ಲೇಶ್ವರಂನಲ್ಲಿ 50 ವರ್ಷದಿಂದ ಇದ್ದೀವಿ. ಓಕೆ. ಜಾತಿ ಗಣತಿ ಅಧಿಕಾರಿಗಳೇನಾದ್ರೂ ಬಂದು ಸರ್ವೆ ಮಾಡಿದಾರಾ? ಏನು ಮಾಡಿಲ್ಲಪ್ಪ, ನಮಗೆ. ಹೌದಾ? ಮಾಡಿಲ್ಲ, ಯಾವತ್ತೂ ಬಂದಿಲ್ಲ. ಯಾವತ್ತೂ ಬಂದಿಲ್ಲ. ಸರ್ಕಾರ ಹೇಳ್ತಾ ಇದೆ ಜಾತಿ ಗಣತಿ ನಮ್ಮ ಮನೆಗೆ ಬಂದಿಲ್ಲ. ನಮ್ಮ ಮನೆಗೆ ಬಂದಿಲ್ಲ. ಓಕೆ. ಏನು ಹೇಳ್ತೀರಿ ಸರ್ ಜಾತಿ ಗಣತಿ ಬಗ್ಗೆ? ಬೇಕಾಗಿಲ್ಲ. ಓಕೆ. ಹಾಂ, ಏನಕ್ಕೆ ಬೇಕು ಜಾತಿ ಗಣತಿ? 2015ರಲ್ಲಿ ಏನೋ ಜ್ಞಾಪಕ ಇಲ್ಲಪ್ಪ. ಯಾರು ಬಂದಿರೋದಂತೂ ಇಲ್ಲ ಬಿಡಿ. ಯಾಕಂದರೆ ನಮ್ಮ ಜಾತಿನೇ ನಮ್ಮ ಇದಕ್ಕೆ ಬಂದಿಲ್ಲ, ಲೆಕ್ಕಕ್ಕೆ ಬಂದಿಲ್ಲ. ಕ್ಷತ್ರಿಯರು ಅನ್ನೋದೇ ಬಂದಿಲ್ಲ. ಹಾಂ, ಯಾವುದ್ಯಾವುದೋ ಜಾತಿರೆಲ್ಲ ಲೆಕ್ಕ ಹೇಳ್ತಾರೆ. ನಮ್ಮವ್ರು ಯಾರು ನಮ್ಮ ಜಾತಿನೇ ಇಲ್ವಾ? ಹಾಗಾದರೆ ನಮ್ಮ ಲೆಕ್ಕನೇ ಕೊಟ್ಟಿಲ್ವಲ್ಲ ಎಲ್ಲೂ. ಜಾತಿ ಗಣತಿನ ನೀವು ಒಪ್ಕೊಳ್ತೀರಾ? ನಾವು ಒಪ್ಕೊಳ್ಳಲ್ಲ. ಓಕೆ.
ಯಾಕೆ ಎಲ್ಲ ಒಂದೇ ಅಂತೀರಾ? ಎಲ್ಲ ಒಂದೇ ಅನ್ನೋದಕ್ಕಿಂತ ಜಾಸ್ತಿ ಇವ್ರು ಎಲ್ಲಿ ಬಂದು ಮಾಡಿದ್ದಾರೆ ಏನು ಗೊತ್ತೇ ಇಲ್ಲ. 15ರಲ್ಲಿ ಮಾಡಿದ್ದು 25ರಲ್ಲಿ ಕೇಳಿದರೆ ಯಾರಿಗ್ರಿ ಜ್ಞಾಪಕ ಇರುತ್ತೆ? ಅದನ್ನು ಯಾರಾದರೂ ಲೆಕ್ಕ ಹಾಕ್ತಾರ? 15ರಿಂದ 25ವರೆಗೂ ಯಾರ್ಯಾರು ಎಷ್ಟೆಷ್ಟು ಜನ ಎಲ್ಲಿ ಹೋಗಿದ್ದಾರೋ, ಎಲ್ಲಿ ಬಂದಿದ್ದಾರೋ, ಯಾರಿದ್ದಾರೋ, ಯಾರಿಲ್ವೋ ಯಾರಿಗೂ ಗೊತ್ತು? ಕರ್ನಾಟಕದಲ್ಲೇ ಇದ್ದಾರೆ ಎಲ್ಲರೂ. ಮತ್ತೆ ಹೊರಗಡೆನೂ ಹೋಗಿರಲ್ವಾ? ಹೊರಗಡೆಯವ್ರು ಒಳಗೆ ಬಂದಿಲ್ವಾ? ಎಷ್ಟು ಜನ ಇದ್ದಾರೆ? ಹೆಂಗೆ ಲೆಕ್ಕ ಕೊಡ್ತಾರೆ ಇದನ್ನೆಲ್ಲ? ಜಾತಿ ಗಣತಿ ಅಧಿಕಾರಿಗಳೇನಾದರೂ ಬಂದು ಸಮೀಕ್ಷೆ ಮಾಡಿದಾರಾ? ನಮ್ಮನೇಲಿ ಮಾಡಿಲ್ಲ. ಮಾಡಿಲ್ವಾ? 2015ರಲ್ಲಿ ಬಂದು ಎಲ್ಲ ಮನೆಗೂ ತೆರಳಿ ಸಮೀಕ್ಷೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ನಾವು ರಿಟೈರ್ಡ್ ಆಗಿ 12 ವರ್ಷ ಮೊದಲೇ ಇರ್ತೀವಿ, ನಮ್ಮ ಮನೆಗೆ ಏನು ಬಂದಿಲ್ಲ. ಹಾಗಾದ್ರೆ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಅನ್ಸುತ್ತಾ? ಏನೋ ಗೊತ್ತಿಲ್ಲ, ನಂತರ ನಮ್ಮ ಮನೆ ಅಂತೂ ಬಂದಿಲ್ಲ. ನಮಗೇನು ನೆಸೆಸಿಟಿ ಇಲ್ಲ. ಆ್ಯಕ್ಚುಲಿ ಜಾತಿ ಹೊತ್ತೇ ಫಸ್ಟ್ ತೆಗಿಬೇಕು, ಜಾತಿ ಗಣತಿ ಆಗಬೇಕು. ಜಾತಿ ಆಯ್ತು ಸರ್ಕಾರ ಇರ್ಬೇಕಾದ್ರೆ ಜಾತಿ ಇರಬಾರ್ದು. ಫಸ್ಟ್ ಎಜುಕೇಷನ್ ಕಾಲಮಲ್ಲಿ ಜಾತಿ ತೆಗಿಬೇಕು, ಆವಾಗ ಜಾತಿ ತೆಗೆದ್ರೆ ಒಳ್ಳೆ ಆಗ್ತದೆ. ಜಾತಿ ಅನ್ನೋದು ಇರಬಾರ್ದು, ಮಾನವ ಜಾತಿ ಒಂದೇ ಇರಬೇಕು ಮನುಷ್ಯನಿಗೆ. ನಾನು ಮಲ್ಲೇಶ್ವರಂ ಅಲ್ಲ, ನಾನು ಸದಾಶಿವನಗರಲ್ಲಿ ಇರೋದು, ಮಲ್ಲೇಶ್ವರಂ ಅಲ್ಲ. ಅಲ್ಲಿಗೇನಾದರೂ ಜಾತಿ ಗಣತಿ ಅಧಿಕಾರಿಗಳು ಬಂದಿದ್ರಾ ಸಮೀಕ್ಷೆಗೆ? ಯಾರಿಗೆ ಬಂದಿಲ್ಲ ಸರ್? ಹೌದಾ? ಯಾರು ಬಂದಿಲ್ಲ, ಎಲ್ಲಿ ಬರಲ್ಲ. 2015ರಲ್ಲಿ ಮಾಡಿದ್ದೀವಿ ಅಂತ ಸರ್ಕಾರ ಹೇಳ್ತಿದೆ. ಇಲ್ಲ, ನಾನು ಭಾಳ ಹಳೇದಿಂದಿದ್ದೇನೆ, 2010 ಮನೆಗೆ ಹೋಗಿ ಮಾಡಿದ್ದೀವಿ ಅಂತಾರೆ. ಇಲ್ಲ ರೀ, ಯಾರು ಬಂದಿಲ್ಲ ರೀ, ಯಾರು ಬಂದಿಲ್ಲ. ಸುಮ್ಮನೆ ಏನು ಹೇಳ್ತಾರೆ ಜಾತಿ ಗಣತಿ ಬಗ್ಗೆ? ಅದು ಮಾಡಬೇಕು. ಬರೀ ಮುಸ್ಲಿಮರಿಗೆ ಜಾಸ್ತಿ ಇದು ಕೊಟ್ಟಿದ್ದಾರಲ್ಲ, ಅದು ತಪ್ಪದು. ಎಲ್ಲ ಈಕ್ವಲ್ ಆಗಿ ಕೊಡಿ, ಪರವಾಗಿಲ್ಲ, ಎಲ್ಲರೂ ಒಂದೇ. ಏನಿದೆ ಅದು ಕೊಟ್ಟಿದ್ದಾರೆ ಅಂತ ಅವ್ರು ಹೇಳೋದು ತಪ್ಪದು. ಹಿಂದೂಗಳಿಗೆ ಏನು ಕೊಟ್ಟಿಲ್ಲ. ತಪ್ಪು ಸಂಖ್ಯೆ ಕೊಟ್ಟಿದ್ದಾರಾ? ತಪ್ಪು ಸಂಖ್ಯೆನೇ ಕೊಟ್ಟಿದ್ದದು ಅವರು. ನಾವು ಮಲ್ಲೇಶ್ವರಂ ಹುಟ್ಟು ಬೆಳೆದಿದ್ದೆಲ್ಲ ಮಲ್ಲೇಶ್ವರಮೇ. ಓಕೆ, ಹೌದು. ಜಾತಿ ಗಣತಿ ಅಧಿಕಾರಿಗಳು ಬಂದಿದ್ದಾರಾ? ಖಂಡಿತ ಇಲ್ಲ ಸರ್. ಓಕೆ, ಬಂದಿಲ್ಲ ಅಂತೀರಾ? ಇಲ್ಲ, ಬಂದಿಲ್ಲ ಸರ್, ನಮಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ. ಈ ರಸ್ತೆನಲ್ಲೂ ಬಂದಿಲ್ಲ, ಮನೆಗೆ ಹೇಳ್ತಾರೆ, ಬಟ್ ಈ ರಸ್ತೆಯಲ್ಲಿ ಯಾರೂ ಬಂದಿಲ್ಲ ಸರ್. ಹೌದಾ? ಹೌದು ಸರ್. ಆದ್ರೆ ತಪ್ಪು ಸಂಖ್ಯೆ ಕೊಡ್ತಾರಾ? ಇರ್ಬೋದು, ಬಟ್ ಅದ್ರ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಇಲ್ಲ. ಬಟ್ ಈ ರಸ್ತೆಯಲ್ಲಿ ಅಂತೂ ಬಂದಿಲ್ಲ. ಜಾತಿ ಗಣತಿ ಬಗ್ಗೆ ಏನು ಹೇಳೋದು, ನನಗನ್ಸುತ್ತೆ ಇದು ಇಟ್ಸ್ ನಾಟ್ ನೆಸಸರಿ, ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ, ಬೇರೆಯವ್ರದ್ದು ಅಭಿಪ್ರಾಯ ಗೊತ್ತಿಲ್ಲ. ಇಲ್ಲಿ ಮಲ್ಲೇಶ್ವರದಲ್ಲಿ 9 ವರ್ಷದಿಂದ ಇದ್ದೀವಿ ಸರ್. ಓಕೆ, ಇಲ್ಲಿ ಇಲ್ಲೇ ಕೆಲಸ ಮಾಡೋದು, ಇಲ್ಲೇ ಇರೋದು ನಾವು. ಹಾಗಾಗಿ ಅದು ಮನೆ ಬಾಗಿಲಿಗೆ ಬಂದಿಲ್ಲ, ನಮ್ಮನ್ನು ಕೇಳೂ ಇಲ್ಲ. ಸರ್ವೆ ಬಂದಿಲ್ಲ ಫಸ್ಟ್ ಆಫ್ ಆಲ್. ಲೆಕ್ಕಾಚಾರದಲ್ಲಿ ನಮ್ಗೆ ಕೇಳಿದ್ದಾರೆ ಅಂತ ಹೇಳ್ಬೋದಾಯ್ತು. ಕೇಳಲಾರ್ದೆ ಸರ್ವೆ ಮಾಡಿದ್ದೇವೆ ಅನ್ನೋದು ತಪ್ಪಲ್ವಾ?